ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ರೋಹಿಣಿ ತಾಯಿ ರೋಹಿಣಿಗೆ, ನಿನ್ನ ಸ್ವಾರ್ಥಕ್ಕೋಸ್ಕರ ಈ ಜೀವನನ ಮುಚ್ಚಿಟ್ಕೊಳ್ತಾ ಇದೆಯಾ, ಕ್ರಿಶ್ ಬಗ್ಗೆ ನೀನು ಯಾವಾಗ ಮನೆಯವರಿಗೆಲ್ಲ ಹೇಳ್ತೀಯಾ ಅಂತ ಹೇಳಿ ರೋಹಿಣಿಗೆ ಹೇಳ್ತಾರೆ. ರೋಹಿಣಿ ಹೇಳ್ತಾಳೆ, ನಾನು ಈ ಥರ ಎಲ್ಲ ಮಾಡ್ತಾ ಇರೋದು ಕ್ರಿಶ್ಗೋಸ್ಕರನೇ. ನನ್ನ ಪರಿಸ್ಥಿತಿ ಸುಧಾರಿಸ್ಕೊಂಡ್ರೆ ತಾನೇ ಕೃಷ್ಣ ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗೋದು. ಒಂದು ಸ್ವಲ್ಪ ದಿನ ಟೈಮ್ ಕೊಡು ಅಂಥೇಳಿ ರೋಹಿಣಿ ಹೇಳ್ತಾಳೆ. ಅದಕ್ಕೆ ರೋಹಿಣಿ ತಾಯಿ ಹೇಳ್ತಾಳೆ, ನಿಮಗೆ ತುಂಬ ದಿನ ಟೈಮ್ ಇಲ್ಲ, ಯಾಕಂದರೆ ಕ್ರಿಶ್ ಆಗಲೇ ದೊಡ್ಡವನಾಗಿದ್ದಾನೆ, ಅವನೀಗ ತುಂಬ ಪ್ರಶ್ನೆಗಳನ್ನು ಕೇಳ್ತಾನೆ, ಅವನಿಗೆಲ್ಲ ಅರ್ಥ ಆಗ್ತಾ ಇದೆ ಅಂಥೇಳಿ ಹೇಳ್ತಾಳೆ. ರೋಹಿಣಿ ತಾಯಿ ಅಳ್ತಾ ಎಲ್ಲನೂ ರೋಹಿಣಿಗೆ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಕ್ರಿಶ್ ರೂಮ್ನಿಂದ ಎದ್ಕೊಂಬಂದು ಹೊರಗಡೆ ಎಲ್ಲ ಮಾತಾಡೋದನ್ನು ಕೇಳಿಸ್ಕೊಳ್ತಾನೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಕ್ರಿಶ್ಗೆ ಏಟು ಬಿತ್ತು ಅಂತ ಅಂದಾಗ ನಾನು ಎಷ್ಟು ನೊಂದ್ಕೊಂಡಿದ್ದೀನಿ ಗೊತ್ತಾ, ನಾನು ಎಷ್ಟು ಬೇಜಾರು ಪಟ್ಟಿದ್ದೀನಿ ಗೊತ್ತಾ ಅಂಥೇಳಿ ಹೇಳ್ತಾಳೆ. ರಾತ್ರಿ ಪೂರ್ತಿ ನಾನು ನಿದ್ದೆನೇ ಮಾಡಿರಲಿಲ್ಲ, ಅಷ್ಟಕ್ಕೂ ನೀನು ಕೃಷ್ಣ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರೆ ಈ ಥರ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ಅಂಥೇಳಿ ರೋಹಿಣಿ ಹೇಳ್ತಾಳೆ. ಅದಕ್ಕೆ ರೋಹಿಣಿ ತಾಯಿ ಹೇಳ್ತಾರೆ, ಹಾಗಾದರೆ ಕೃಷ್ಣ ನೀನೇ ನೋಡ್ಕೊಳ್ಳೆ ಅಂತ ಹೇಳಿ ಹೇಳ್ತಾರೆ. ಅಷ್ಟರಲ್ಲಿ ಕ್ರಿಶ್ ಅಜ್ಜಿ ಹತ್ರ ಬಂದು, ಅತ್ತೆ ನೀನೇನಾ ನಮ್ಮಮ್ಮ, ಹೇಳು ಹೇಳು ಅಂತ ಹೇಳಿ ರೋಹಿಣಿಗೆ ಹೇಳ್ತಾನೆ. ಕ್ರಿಶ್ ಅಮ್ಮ ಅಮ್ಮ ಅಂತ ಹೇಳಿ ಒಂದೆರಡು ಹೆಜ್ಜೆ ಮುಂದೆ ಬಂದು ಬೀಳ್ಲಿಕ್ಕೆ ಹೋಗ್ತಾನೆ. ಅಷ್ಟೊತ್ತಿಗೆ ರೋಹಿಣಿ ಹಿಡ್ಕೊಂಡು ಜೋರಾಗಿ ಅಳ್ಲಿಕ್ಕೆ ಶುರು ಮಾಡ್ತಾಳೆ. ಕ್ರಿಶ್ ಹೇಳ್ತಾನೆ, ಅತ್ತೆ ನನಗೆಲ್ಲ ಗೊತ್ತು, ನೀನೇ ನನ್ನ ಅಮ್ಮ, ನಾನು ಆಗಲೇ ಕೇಳಿಸ್ಕೊಂಡೆ ಅಂಥೇಳಿ ರೋಹಿಣಿಗೆ ಹೇಳ್ತಾನೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಹೌದು ನೀನೇ ನನ್ನ ಮಗ ಅಂಥೇಳಿ ಮುದ್ದಾಡ್ತಾಳೆ. ಈ ಕಡೆ ಮೀನಾಗೆ ಹೂ ಕಟ್ಟೋದು ಹೇಳ್ಕೊಡ್ತಾ ಇರ್ತಾಳೆ. ಆದರೆ ಪೂಜಾ ತಪ್ಪಾಗಿ ಕಟ್ಟಿ ಅವಳಿಗೆ ತುಂಬ ಬೇಸರ ಆಗೋ ಥರ ಮಾಡ್ತಾಳೆ. ಅದು ಅಲ್ಲದೆ ಮಾತಿಗೆ ಮೀನಾ ಹೇಳ್ತಾಳೆ ಪೂಜಾಗೆ, ನೀವು ನನ್ನನ್ನು ಈ ಥರ ಕರಿತೀರಾ ಅಂತೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿದ್ದಕ್ಕೆ ಪೂಜಾ ಕೇಳ್ತಾಳೆ, ಯಾಕೆ ಹೀಗೆ ಅನ್ಕೋತಾ ಇದ್ದೀರಾ ಅಂಥೇಳಿ ಕೇಳ್ತಾಳೆ. ಅದಕ್ಕೆ ಮೀನಾ ಹೇಳ್ತಾರೆ, ಹಾಗೇನಿಲ್ಲ, ನೀವು ನಮ್ಮ ಮನೆಗೆ ಬಂದಾಗ ನೀವು ನನ್ನ ಹತ್ರ ಮಾತಾಡ್ತಿರ್ಲಿಲ್ವಲ್ಲ, ಅದಕ್ಕೆ ಕೇಳಿದೆ ಅಂತೇಳಿ ಹೇಳ್ತಾರೆ. ಅದಕ್ಕೆ ಪೂಜೆ ಹೇಳ್ತಾಳೆ, ನೀವು ಯಾವಾಗಲೂ ಒಂದಲ್ಲ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿರ್ತೀರಲ್ಲ, ಅದಕ್ಕೆ ನಾನು ನಿಮ್ಮನ್ನು ಮಾತಾಡ್ಸ್ತಾ ಇರಲಿಲ್ಲ, ಅದು ಅಲ್ಲದೆ ನನಗೆ ನೀವಂದರೆ ತುಂಬ ಇಷ್ಟ ಅಂತೇಳಿ ಹೇಳ್ತಾಳೆ. ಅದು ಅಲ್ಲದೆ ಪೂಜೆ ಹೇಳ್ತಾಳೆ, ಕೆಲವ್ರು ಮದುವೆ ಆದಮೇಲೆ ಮನೆ ಕೆಲಸನೇ ಮಾಡ್ಕೊಂಡಿರೋಕ್ಕಾಗಲ್ಲ ಅಂತ ಹೇಳ್ತಾರೆ, ಅಂಥದ್ರಲ್ಲಿ ನೀವು ಮನೆ ಕೆಲಸ ಹೂವಿನ ಬಿಸ್ನೆಸ್ ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದೀರಾ ಅಂಥೇಳಿ ಹೇಳ್ತಾಳೆ ಮೀನಾಗೆ. ಅದಕ್ಕೆ ಮೀನಾ ಹೇಳ್ತಾರೆ, ಆ ಅಂಗಡಿ ಅರ್ಧದಲ್ಲೇ ಹೋಯ್ತಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪೂಜಾ, ಆದರೆ ಏನಂತೆ, ನೀವು ಗಾಡಿಯಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀರಲ್ಲ ಅಂಥೇಳಿ ಹೇಳ್ತಾಳೆ ಮೀನಾಗೆ. ಅದಕ್ಕೆ ಮೀನಾ ಹೇಳ್ತಾರೆ, ಹೌದು ನನ್ನ ಗಂಡ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಮಾಡೋಕ್ಕಾಗ್ತಾ ಇದೆ ಅಂಥೇಳಿ ಹೇಳ್ತಾರೆ. ಪ್ರಿಯಾ ಅವ್ರ ಸಪೋರ್ಟ್ ಇಲ್ಲದೆ ಇದ್ದರೆ ನನಗೇನು ಮಾಡೋಕ್ಕಾಗ್ತಿರ್ಲಿಲ್ಲ ಅಂಥೇಳಿ ಮೀನಾ ಹೇಳ್ತಾಳೆ ಪೂಜಾಗೆ. ಪೂಜಾ ಹೇಳ್ತಾಳೆ, ಹೆಣ್ಮಕ್ಳಿಗೆಲ್ಲ ನೀವೇ ಸ್ಫೂರ್ತಿ, ನಾನು ಒಂದು ವೇಳೆ ಬೆಳಗ್ಗೆ ಏಳೋದು ಲೇಟ್ ಆದರೆ ಆಫೀಸಿಗೆ ರಜೆ ಹಾಕ್ಬಿಡ್ತೀನಿ ಅಂತೇಳಿ ಹೇಳ್ತಾಳೆ ಪೂಜಾ. ಅವ್ರು ಹೇಳ್ತಾರೆ, ನೀವು ಹೇಗೆ ಮನೆ ಮತ್ತು ಬಿಸ್ನೆಸ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ಅದನ್ನು ಕೇಳಿ ಮೀನಾ ಅವರು, ನಿಮಗೆ ನನ್ನ ಬಗ್ಗೆ ಇಷ್ಟೊಳ್ಳೆ ಅಭಿಪ್ರಾಯ ಇದೆ ಅಂತೇಳಿ ಗೊತ್ತೇ ಇರಲಿಲ್ಲ ಅಂತೇಳಿ ಹೇಳ್ತಾರೆ. ಅದಕ್ಕೆ ಪೂಜೆ ಹೇಳ್ತಾರೆ, ಅದಕ್ಕೆ ನಾನು ಹೇಳಿದ್ದು ನನಗೆ ನೀವಂದರೆ ತುಂಬ ಇಷ್ಟ ಅಂಥೇಳಿ ಮೀನಾಗೆ ಹೇಳ್ತಾರೆ. ನೀವು ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್, ಆದರೆ ನಿಮ್ಗೆ ಅತ್ತೆ ಯಾವಾಗಲೂ ಬೈತಾ ಇರ್ತಾರಲ್ವಾ ಅಂತ ಹೇಳಿ ಪೂಜಾ ಮೀನಾ ಕೇಳ್ತಾರೆ. ಅದಕ್ಕೆ ಮೀನಾ ಹೇಳ್ತಾರೆ, ನಮ್ಮ ಅತ್ತೆ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ ಅಂಥೇಳಿ. ಅದಕ್ಕೆ ಪೂಜಾ ಶಾಕಲ್ಲಿ ಕೇಳ್ತಾರೆ, ಯಾಕೆ ಮೀನಾ ಯಾವಾಗಲೂ ನಿಮಗೆ ಅತ್ತೆ ಬೈತಾ ಇರ್ತಾರೆ, ಅಂದರೂ ನೀವು ಅವ್ರ ಮೇಲೆ ಸಪೋರ್ಟ್ ಮಾಡ್ತೀರಲ್ಲ ಅಂಥೇಳಿ ಪ್ರಶ್ನೆ ಮಾಡ್ತಾಳೆ. ಅದಕ್ಕೆ ಮೀನಾ ಹೇಳ್ತಾರೆ, ನಮ್ಮ ಅತ್ತೆಗೆ ನನಗೆ ಬೈಯೋ ಎಲ್ಲ ಹಕ್ಕುಗಳು ಇದೆ, ಹಾಗಂತ ನಮ್ಮ ಅತ್ತೆ ಬಗ್ಗೆ ಕೇವಲವಾಗಿ ಯಾರೂ ಮಾತಾಡಿದ್ರೆ ನನಗೆ ಇಷ್ಟ ಆಗಲ್ಲ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಪೂಜಾ ಹೇಳ್ತಾರೆ, ಅದಕ್ಕೆ ನೀವು ನನಗಿಷ್ಟ ಆಗೋದು, ನಿಮ್ಮ ಥರ ಹುಡುಗಿರು ಈಗಲೂ ಇರ್ತಾರಾ ಅಂಥೇಳಿ ಕೇಳ್ತಾಳೆ. ಅದಕ್ಕೆ ಪೂಜಾ ಹೇಳ್ತಾರೆ, ಸೀರಿಯಲೆಲ್ಲ ಇರ್ತಾರಲ್ಲ ಹೀರೋಯಿನ್ಗಳು, ಫ್ಯಾಮಿಲಿನೂ ನೋಡಿಕೊಂಡು ತನ್ನ ಪರ್ಸ್ನಲ್ ಲೈಫನ್ನು ನೋಡಿಕೊಂಡು ಇರ್ತಾರಲ್ಲ, ಆ ಥರ ನಿಮ್ಮನ್ನು ನೋಡಿದ್ರೆ ಅನಿಸ್ತಾ ಇದೆ ಅಂಥೇಳಿ ಹೇಳ್ತಾಳೆ. ಇನ್ನು ಆ ಥರ ಬರೀ ಸೀರಿಯಲಲ್ಲಿ ಮಾತ್ರ ಇರಬೇಕಾ, ನಿಜ ಜೀವನದಲ್ಲೂ ನಾವು ಆ ಥರನೇ ಇರಬೇಕು ಅಂಥೇಳಿ ಮೀನಾ ಹೇಳ್ತಾರೆ. ಮೀನಾ ಹೇಳ್ತಾರೆ, ಸಮಸ್ಯೆ ಯಾರ ಮನೇಲಿರಲ್ಲ, ಎಲ್ಲೇ ಮೀರಿ ಯಾರು ಜೊತೆಗಿರ್ತಾರೋ ಅದೇ ಸಂಸಾರ ಅಂಥೇಳಿ ಹೇಳ್ತಾರೆ ಮೀನಾ. ಪೂಜಾ, ಮೀನಾ ಅವರೇ ನೀವೊಬ್ಬರೇನಾ ಮನೇಲಿರೋದು ಅಂಥೇಳಿ ಕೇಳ್ತಾರೆ. ಮೀನಾ ಅವ್ರು ಹೇಳ್ತಾರೆ, ಮೊದಲು ಮನೇಲಿ ನಾನು ರೋಹಿಣಿ ಇದ್ವಿ, ಈಗ ಅವ್ರಿಗೆ ಕೂಡ ಮದುವೆ ಆಗಿದೆ ಅಂಥೇಳಿ ಹೇಳ್ತಾರೆ. ಹೇಳ್ತಾಳೆ ಪೂಜಾಗೆ, ನೀನು ಮತ್ತು ರೋಹಿಣಿ ಚಿಕ್ಕಂದಿಂದ ಫ್ರೆಂಡ್ಸ್ ಅಲ್ವಾ ಅಂಥೇಳಿ ಕೇಳ್ತಾಳೆ.
ಆಮೇಲೆ ಕೇಳ್ತಾಳೆ, ನೀವು ಚಿಕ್ಕಂದಲ್ಲಿ ಮಲೇಷ್ಯಾದಲ್ಲಿದ್ರಾ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಪೂಜಾ ಹಾಗೇನಿಲ್ವಲ್ಲ, ಯಾಕೆ ಹೀಗೆ ಕೇಳ್ತಿದ್ದಾರೆ ಅಂತ ಹೇಳಿ ಕೇಳ್ತಾಳೆ ಮೀನಾಗೆ. ಅದಕ್ಕೆ ಮೀನಾ ಅವ್ರು ಹೇಳ್ತಾರೆ, ಯಾಕಂದ್ರೆ ರೋಹಿಣಿ ಅವರು ಮುಂಚೆ ಮಲೇಷ್ಯಾದಲ್ಲಿ ತಾನೇ ಇದ್ದಿದ್ದಲ್ವಾ, ಅದಕ್ಕೆ ಹಾಗೆ ಕೇಳಿದೆ ಅಂತೇಳಿ ಹೇಳ್ತಾರೆ. ಅದಕ್ಕೆ ಪೂಜಾ ಹೇಳ್ತಾಳೆ, ಪೂಜಾನಪ್ಪ ಮತ್ತು ರೋಹಿಣಿ ಅವರಪ್ಪ ಫ್ರೆಂಡ್ಸ್ ವೆಕೇಷನ್ಗೆ ಅಂಥೇಳಿ ಬಂದಾಗ ನಾನು ಮತ್ತು ರೋಹಿಣಿ ಫ್ರೆಂಡ್ ಆದ್ವಿ ಅಂತೇಳಿ ಹೇಳ್ತಾಳೆ. ಮೀನಾ ಪೂಜಾ ಕೇಳ್ತಾಳೆ, ರೋಹಿಣಿ ನಿಮ್ಗೆ ಎಷ್ಟನೇ ವಯಸ್ಸಿಂದ ಪರಿಚಯ ಇದ್ದಾರೆ ಅಂಥೇಳಿ. ಇದು ಅಲ್ಲದೆ ರೋಹಿಣಿ ಅವರು ಸ್ಕೂಲೆಲ್ಲ ಮಲೇಷ್ಯಾದಲ್ಲೇ ಓದಿದ ಅಂಥೇಳಿ ಕೇಳ್ತಾರೆ. ಹೌದು, ಅವಳಲ್ಲೇ ಓದಿದ್ದು, ಒಂದು 7-8 ವರ್ಷದಿಂದ ನನಗೆ ಫ್ರೆಂಡ್ ಅಂತೇಳಿ ಹೇಳ್ತಾರೆ ಪೂಜಾ. ನಂತರ ಮೀನಾ ಪೂಜಾ ಕೇಳ್ತಾಳೆ, ರೋಹಿಣಿ ಅವ್ರ ತಂದೆ ಇನ್ನೂ ಜೈಲಲ್ಲಿದ್ದಾರಾ ಅಂತ ಹೇಳಿ. ಅದಕ್ಕೆ ಪೂಜಾ ಅನ್ಕೋತಾರೆ, ಏನು ಇವಳು ನನ್ನನ್ನು ಸಿಗಾಕ್ಸೋ ಥರ ಕಾಣ್ತಾ ಇದೆಯಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾರೆ. ಪೂಜಾ ಅನ್ಕೋತಾಳೆ, ಇವಳು ನೋಡಿದ್ರೆ ನನ್ನನ್ನು ಸಿಕ್ಸಾಕೋ ಥರ ಕಾಣ್ತಾ ಇದ್ದಾಳೆ. ಹೌದು ಮೀನಾ ಅವರೇ, ಅವರಪ್ಪ ಇನ್ನೂ ಜೈಲಲ್ಲೇ ಇದ್ದಾರೆ ಪಾಪ ಅಂತ ಹೇಳಿ ಹೇಳ್ತಾಳೆ. ಮೀನಾ ಕೇಳ್ತಾಳೆ, ಅಲ್ಲ ಪೂಜಾ, ಅವರು ಜೈಲ್ಗೆ ಹೋಗುವಂಥ ತಪ್ಪು ಏನು ಮಾಡಿದ್ದಾರೆ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಪೂಜಾ ಅನ್ಕೋತಾಳೆ, ಅಲ್ಲಿ ರೋಹಿಣಿ ಏನು ಕತೆ ಹೇಳಿದಾಳೋ ಏನೋ ಗೊತ್ತಿಲ್ವಲ್ಲ ಅಂತ ಹೇಳಿ ಅನ್ಕೋತಾಳೆ. ಏನಿಲ್ಲ ಮೀನಾ ಅವರೇ, ಅವರು ಅಂಥದ್ದೇನೂ ತಪ್ಪು ಮಾಡಿಲ್ಲ ಅಂತ ಹೇಳಿ ಹೇಳ್ತಾಳೆ ಮೀನಾ. ತಪ್ಪು ಮಾಡದೆ ಇದ್ರೆ ಪೊಲೀಸ್ ಅರೆಸ್ಟ್ ಮಾಡ್ತಾರಾ ಅಂತ ಹೇಳಿ ಮೀನಾ ಕೇಳ್ತಾಳೆ ಪೂಜಾಗೆ. ಅದಕ್ಕೆ ಪೂಜಾ ಹೇಳ್ತಾಳೆ, ಏನೋ ಬಿಸ್ನೆಸ್ಸಲ್ಲಿ ಏನೋ ಪ್ರಾಬ್ಲಮ್ ಆಗಿರಬೇಕು, ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ ಅಂತೇಳಿ ಹೇಳ್ತಾಳೆ. ಅಷ್ಟರಲ್ಲಿ ಮನೆ ಡೋರ್ ರಿಂಗ್ ಆಗುತ್ತೆ. ಪೂಜಾ ಹೋಗಿ ಡೋರ್ ಓಪನ್ ಮಾಡ್ತಾಳೆ. ಅಲ್ಲಿ ಮೇಕೆ ಮಂಜಣ್ಣ ಬಂದಿರ್ತಾರೆ. ಅವಳು ಪೂಜಾ ಅನ್ಕೋತಾಳೆ, ಇವರನ್ನೇನಾದರೂ ಮೀನಾ ನೋಡಿದ್ರೆ ನನ್ನ ಕತೆ ಮುಗೀತಷ್ಟೇ ಅಂಥೇಳಿ ಅನ್ಕೋತಾಳೆ. ಡೋರ್ನ ಹೊರಗಡೆಯಿಂದ ಲಾಕ್ ಮಾಡಿಕೊಂಡು, ಇಲ್ಲಿ ಯಾಕಯ್ಯ ಬಂದಿದ್ಯಾ ಅಂಥೇಳಿ ಕೇಳ್ತಾಳೆ ಪೂಜಾ. ಮೇಕೆ ಮಂಜಣ್ಣ ಕೇಳ್ತಾರೆ, ಯಾಕಮ್ಮ ಹೀಗೆ ಕೇಳ್ತಾ ಇದೆಯಾ ಪೂಜಾ, ನಾನು ಯಾವಾಗಲೂ ನಿಂಗೆ ಮೇಕೆ ಮಾಂಸ ತಂದ್ಕೊಡಲ್ವಾ ಅಂತೇಳಿ ಹೇಳ್ತಾರೆ. ಇವತ್ತು ಒಳ್ಳೆ ಮೇಕೆ ಕೊಯ್ದಿದ್ದೆ, ಅದಕ್ಕೆ ನಂಗೆ ಕೊಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಬಂದೆ ಅಂತೇಳಿ ಹೇಳ್ತಾರೆ. ಈ ಕಡೆ ಮೀನಾ ಆ ವಾಯ್ಸನ್ನು ಕೇಳಿಸ್ಕೊಂಡು, ಇದು ರೋಹಿಣಿ ಅವ್ರ ಮಾವನ ವಾಯ್ಸ್ ಇದ್ದಂಗೆ ಇದೆಯಲ್ಲ ಅಂಥೇಳಿ ಅನುಮಾನ ಪಡ್ತಾರೆ. ಅಷ್ಟರಲ್ಲಿ ಮೇಕೆ ಮಂಜನನು ಅನ್ಕೋತಾರೆ, ಮನೆಯೊಳಗೆ ಹೂವಿನ ವಾಸನೆ ಬರ್ತಾ ಇದೆಯಲ್ಲ ಅಂಥೇಳಿ ಅಂತಾರೆ. ಅದಕ್ಕೆ ಪೂಜಾ ಹೇಳ್ತಾರೆ, ಯಾಕೆ ನಿಂಗೆ ಅದೆಲ್ಲ, ನಾನೇನಾದರೂ ಹೇಳೋಕ್ಕಿಂತ ಮುಂಚೆ ಇಲ್ಲಿಂದ ಹೊರಟ್ಬಿಡಿ ಅಂತೇಳಿ ಹೇಳ್ತಾಳೆ ಪೂಜಾ. ಮೇಕೆ ಮಂಜಣ್ಣ, ನಿನಗೋಸ್ಕರ ಏನಾದರೂ ಕೊಡೋಣ ಅಂತ ತಂದರೆ ನೀನು ಹೀಗೆ ಹೇಳ್ತಿದ್ಯಲ್ಲ ಅಂತೇಳಿ ಹೇಳ್ತಾರೆ. ಕೈಯಲ್ಲಿದ್ದ ಕವರನ್ನು ಕಿತ್ಕೊಂಡು ಹೋಗಯ್ಯ ನೀನೀಗ ಅಂತ ಹೇಳಿ ಪೂಜಾ ಹೇಳ್ತಾಳೆ. ಮೇಕೆ ಮಂಜಣ್ಣ ಪೂಜಾ ಕೇಳ್ತಾರೆ, ನನಗೆ ನೆಕ್ಸ್ಟ್ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಲಿಕ್ಕೆ ಚಾನ್ಸ್ ಕೊಡ್ತೀಯಲ್ವಾ ಅಂಥೇಳಿ. ಅದಕ್ಕೆ ಪೂಜಾ ಕೋಪದಲ್ಲಿ, ಏನಯ್ಯ ಕೇಳೋಕ್ಕೆ ಹೊತ್ತು ಗೊತ್ತು ಇಲ್ವಾ ಅಂಥೇಳಿ ಬೈತಾಳೆ. ಅದಕ್ಕೆ ಮೇಕೆ ಮಂಜಣ್ಣ ಹೇಳ್ತಾರೆ, ಹಾಗಲ್ಲ, ನಾನು ಸಿನಿಮಾದಲ್ಲಿ ಸೆಲೆಕ್ಟ್ ಆಗಿದ್ದೀನಿ ಅಂಥೇಳಿ ಟಿ ವಿಲೆಲ್ಲ ಬರುತ್ತಲ್ವಾ ಅಂಥೇಳಿ ಕೇಳ್ತಾನೆ. ಪೂಜಾ, ಹೌದು ಟಿ ವಿಲಿ ಮೀಡಿಯಾದಲ್ಲೆಲ್ಲ ಬರುತ್ತೆ, ಈಗ ಹೊರಟ್ಬಿಡಿ ಅಂತೇಳಿ ಹೇಳ್ತಾಳೆ. ಮೇಕೆ ಮಂಜಣ್ಣ ಪೂಜಾಗೆ ಹೇಳ್ತಾರೆ, ನನಗೆ ಇಷ್ಟು ಬಿಸಿಲಲ್ಲಿ ದಣದು ಬಂದಿದ್ದೀನಿ, ನಂಗೆ ಒಂದು ಲೋಟ ಮಜ್ಜಿಗೆನಾರು ಕೊಡಬಾರ್ದಾ ಅಂಥೇಳಿ ಕೇಳ್ತಾರೆ. ಪೂಜಾ ಹೇಳ್ತಾಳೆ, ನನ್ನನ್ನು ಸುಮ್ಮನೆ ಗೋಳೈಸಬೇಡಿ, ಈ ಥರ ಮಾಡಿದ್ರೆ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡೋ ಚಾನ್ಸು ಕೂಡ ಕಳ್ಕೊತೀರಾ ಅಂತೇಳಿ ಹೇಳ್ತಾಳೆ. ಮೇಕೆ ಮಂಜಣ್ಣ ಹೇಳ್ತಾರೆ, ನೀನು ಯಾಕೋ ಇವತ್ತು ಮೂಡಲ್ಲಿಲ್ಲ, ನಾ ಬೇರೆ ದಿನ ಬರ್ತೀನಿ ಅಂತೇಳಿ ಹೇಳಿ ಹೊರಟ್ಬಿಡ್ತಾರೆ. ಈ ಕಡೆ ಮೀನಾ, ಇದು ಖಂಡಿತ ರೋಹಿಣಿ ಮಾವಂದೇ ವಾಯ್ಸ್ ಅಂಥೇಳಿ ಹೊರಗಡೆ ಬಂದು ನೋಡುವಾಗ ಅವ್ರು ಹೊರಟ್ಬಿಟ್ಟಿರ್ತಾರೆ. ಅದಕ್ಕೆ ಮೀನಾ ಕೇಳ್ತಾರೆ, ಪೂಜಾ ಅವರೇ, ನೀವು ಯಾರ ಹತ್ರ ಇಷ್ಟೊತ್ತು ಮಾತಾಡ್ತಿದ್ದೀರಿ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಪೂಜಾ, ಏನು ಇವ್ರಿಗೆ ಗೊತ್ತಾಯ್ತಾ ಅಂಥೇಳಿ ಅಂದ್ಕೊಂಡು ಪೂಜಾ ಹೇಳ್ತಾಳೆ, ಹಾಗೇನಿಲ್ಲ, ನೀವು ಬರ್ತೀರಾ ಅಂಥೇಳಿ ಮಟನ್ ತರಿಸಿದ್ದೆ ಅಂಥೇಳಿ ಹೇಳ್ತಾಳೆ. ಅದಕ್ಕೆ ಮೀನಾ ಹೇಳ್ತಾರೆ, ಇಲ್ಲ ಪೂಜಾ, ನಾನು ಈ ವಾಯ್ಸನ್ನು ಎಲ್ಲೋ ಕೇಳಿದ್ದೆ ಅಂತೇಳಿ ಹೇಳ್ತಾಳೆ. ಅದಕ್ಕೆ ಪೂಜಾ ಭಯ ಪಟ್ಕೊಂಡು, ಇದು ಮಟನ್ ಅಂಗಡಿಯವರದ್ದು, ನಮ್ಮ ಏರಿಯಾದಲ್ಲೇ ಇರ್ತಾರೆ, ಅವ್ರ ವಾಯ್ಸ್ ಅದು ಅಂತೇಳಿ ಹೇಳ್ತಾಳೆ. ಅದಕ್ಕೆ ಮೀನಾ ಹೇಳ್ತಾಳೆ, ಸರಿ, ನೀವು ಹೇಗಿದ್ರು ಸ್ವಲ್ಪ ಹೂ ಕಟ್ಟೋದನ್ನು ಕಲ್ತಿದ್ದೀರಲ್ಲ, ನಾನು ಇನ್ನೇನು ಲೇಟ್ ಆಗ್ತಾ ಇದೆ, ಮನೆಗೆ ಹೋಗ್ತೀನಿ ಅಂತೇಳಿ ಹೇಳ್ತಾಳೆ. ಅದಕ್ಕೆ ಪೂಜಾ ಹೇಳ್ತಾಳೆ, ಹಾಗೇನಿಲ್ಲ, ನಾನಿನ್ನೂ ಸ್ವಲ್ಪನೇ ಹೂ ಕಟ್ಟ ಕಲ್ತಿರೋದು, ಇನ್ನೂ ಪೂರ್ತಿಯಾಗಿ ಕಲ್ತಿಲ್ಲ, ಅದು ಅಲ್ಲದೆ ನೀವು ಬರ್ತೀರಿ ಅಂತ ಹೇಳಿ ಮಟನ್ ಬೇರೆ ತರಿಸಿದ್ದೀನಿ ಅಂತೇಳಿ ಹೇಳ್ತಾಳೆ. ನೀವು ಊಟ ಮಾಡಿಕೊಂಡೇ ಹೋಗಬೇಕು ಬನ್ನಿ ಅಂತೇಳಿ ಹೇಳ್ತಾಳೆ. ಇನ್ನೊಂದು ಕಡೆ ರೋಹಿಣಿ ಕೃಷ್ಣ ಕಾಲ ಮೇಲೆ ಮಲಗಿಸ್ಕೊಂಡು ತಲೆನೇ ಒರೆಸ್ತಾ ಇರ್ತಾಳೆ. ಅದಕ್ಕೆ ರೋಹಿಣಿ ತಾಯಿ ಹೇಳ್ತಾರೆ, ನಿಮ್ಮಿಬ್ಬರನ್ನ ಈ ಥರ ನಾನು ನೋಡಬೇಕು ಅಂಥೇಳಿ ಎಷ್ಟು ದಿನದಿಂದ ಆಸೆ ಪಡ್ತಾ ಇದ್ದೆ ಗೊತ್ತಾ ಅಂಥೇಳಿ ಹೇಳ್ತಾರೆ ರೋಹಿಣಿಗೆ. ನನಗಿದನ್ನು ನೋಡಿ ತುಂಬ ಖುಷಿ ಆಗ್ತಾ ಇದೆ ಅಂತೇಳಿ ಹೇಳ್ತಾರೆ ರೋಹಿಣಿ ತಾಯಿ. ಅಷ್ಟರಲ್ಲಿ ಕ್ರಿಶ್ ಹೇಳ್ತಾನೆ, ಯಾಕಮ್ಮ ನೀನು ಇಷ್ಟು ದಿನದಿಂದ ನಂಗೆ ಹೇಳಲೇ ಇಲ್ಲ ನೀನು ನನ್ನ ತಾಯಿ ಅಂಥೇಳಿ ಅಂತ ಪ್ರಶ್ನೆ ಮಾಡ್ತಾನೆ ರೋಹಿಣಿಗೆ. ರೋಹಿಣಿ ಹೇಳ್ತಾಳೆ, ಹೇಳಬಾರ್ದು ಅಂಥೇಳಿ ಏನೂ ಇಲ್ಲ, ಅಮ್ಮಂಗೆ ತುಂಬ ಪ್ರಾಬ್ಲಮ್ ಇದೆ ಅಂಥೇಳಿ ಹೇಳ್ತಾಳೆ.
ಅದಕ್ಕೆ ಕ್ರಿಶ್ ಹೇಳ್ತಾನೆ, ಏನಾಯ್ತಮ್ಮ ಅಂಥದ್ದೇನು ಸಮಸ್ಯೆ, ನಾನು ಅದನ್ನು ಬಗೆಹರಿಸ್ತೀನಿ ಅಂತೇಳಿ ಹೇಳ್ತಾನೆ. ಅದಕ್ಕೆ ರೋಹಿಣಿ, ಇದೆಲ್ಲ ದೊಡ್ಡವರದ್ದು ಸಮಸ್ಯೆ, ನೀನು ಅದ್ರ ಬಗ್ಗೆ ತಲೆ ಹಾಕಬೇಡಪ್ಪ, ಮಗು ಥರ ಇರು ಅಂಥೇಳಿ ಕ್ರಿಶ್ಗೆ ಹೇಳ್ತಾಳೆ ರೋಹಿಣಿ. ಕ್ರಿಶ್ ಹೇಳ್ತಾನೆ, ನಾನೇನಾದರೂ ತಪ್ಪು ಮಾಡಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಮ್ಮ ಅಂಥೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನೀನೇನು ತಪ್ಪು ಮಾಡಿಲ್ಲಪ್ಪ, ದೊಡ್ಡವ್ರು ಮಾಡಿರೋ ತಪ್ಪನ್ನು ನೀನು ಅನುಭವಿಸ್ತಾ ಇದ್ದೀಯಾ ಅಂತೇಳಿ ಹೇಳ್ತಾಳೆ. ನೀನು ಚಿಕ್ಕವನು, ಇದೆಲ್ಲ ನಿಂಗೆ ಅರ್ಥ ಆಗೋದಿಲ್ಲ, ದೊಡ್ಡವನಾದ್ಮೇಲೆ ನಿಂಗೆಲ್ಲ ಅರ್ಥ ಆಗುತ್ತೆ ಅಂತೇಳಿ ಹೇಳ್ತಾಳೆ ರೋಹಿಣಿ. ಕ್ರಿಶ್ ಹೇಳ್ತಾನೆ, ಅಮ್ಮ ನೀನು ಈಗಲೇ ಬಾ, ಮನೆಯವ್ರ ಮುಂದೆಲ್ಲ ಹೇಳು ನಾನೇ ನಿನ್ನಮ್ಮ ಅಂತೇಳಿ ಹೇಳ್ತಾನೆ. ಅದಕ್ಕೆ ರೋಹಿಣಿ, ಇಲ್ಲಪ್ಪ ಅದೆಲ್ಲ ಆಗೋದಿಲ್ಲ ಅಂಥೇಳಿ ಹೇಳ್ತಾಳೆ. ಈಗ ಇದು ಸರಿಯಾದ ಸಮಯ ಅಲ್ಲ, ಸರಿಯಾದ ಸಮಯ ಬಂದಾಗ ನಾನೇ ಮನೆಯವ್ರಿಗೆಲ್ಲರಿಗೂ ಹೇಳ್ತೀನಿ ಅಂಥೇಳಿ ರೋಹಿಣಿ ಕ್ರಿಶ್ಗೆ ಹೇಳ್ತಾಳೆ. ಕ್ರಿಶ್ ಕೇಳ್ತಾನೆ, ಅಮ್ಮ ನಿನ್ನ ಜೊತೆ ಇರೋದಿಲ್ವಾ ಅಂಥೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಸ್ವಲ್ಪ ದಿನ ಕಾಯಪ್ಪ, ನಾನೇ ನಿನ್ನನ್ನು ಬಂದು ಕರ್ಕೊಂಬರ್ತೀನಿ ಅಂತೇಳಿ ಹೇಳ್ತಾಳೆ. ಕ್ರಿಶ್ ಹೇಳ್ತಾನೆ, ಇಲ್ಲಮ್ಮ ನಾನು ನಿನ್ನ ಜೊತೆ ಈಗಲಿಂದಲೇ ಇರ್ತೀನಿ ಅಂತೇಳಿ ಹೇಳ್ತಾನೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಅಮ್ಮ ಹೇಳೋ ತನಕ ನೀನು ಯಾರಿಗೂ ಹೇಳಬೇಡ, ಸ್ವಲ್ಪ ದಿನ ಆದಮೇಲೆ ನಾನೇ ನಿನ್ನನ್ನು ಕರ್ಕೊಂಬರ್ತೀನಿ ಅಂತೇಳಿ ಹೇಳ್ತಾಳೆ. ಅದಕ್ಕೆ ರೋಹಿಣಿ ತಾಯಿ ಹೇಳ್ತಾರೆ, ಹೇಗಿದ್ರು ನೀನೇ ಅಮ್ಮ ಅಂತೇಳಿ ಕ್ರಿಶ್ಗೆ ಗೊತ್ತಾಗಿದೆ, ಮನೆಯವ್ರಿಗೆಲ್ಲ ಹೇಳಿಬಿಡು, ಮನೆಯವ್ರಿಗೆಲ್ಲ ಹೇಳಿಬಿಟ್ರೆ ಎಲ್ಲರೂ ಸಂತೋಷ ಪಡ್ಬೋದು ಅಂತೇಳಿ ಹೇಳ್ತಾರೆ. ಆದರೆ ಅದಕ್ಕೆ ರೋಹಿಣಿ ಹೇಳ್ತಾರೆ, ಹಾಗೇನೂ ಇಲ್ಲ, ಇದೇನಾದರೂ ನನ್ನ ಅತ್ತೆ ಗೊತ್ತಾದರೆ ಅಷ್ಟೇ ಕತೆ ಅಂತೇಳಿ ಹೇಳ್ತಾಳೆ ರೋಹಿಣಿ. ಅದಕ್ಕೆ ರೋಹಿಣಿ ತಾಯಿ ಹೇಳ್ತಾರೆ, ಅಮ್ಮ ಈ ಮನೇಲಿ ಯಾವ ಥರ ಇದ್ದೀನಿ ಅಂತೇಳಿ ನಿಂಗೆ ಗೊತ್ತಲ್ವಾ, ನನ್ನ ಪರಿಸ್ಥಿತಿ ನಿನಗೂ ಅರ್ಥ ಆಗಲ್ವಾ ಅಂತೇಳಿ ಅಮ್ಮನಿಗೆ ಗದ್ದರ್ತಾಳೆ. ಹಾಗೆ ಮೀನಾನು ಈ ಮನೇಲಿ ಹೇಗಿದ್ದಾಳೆ ಅಂತೇಳಿ ಗೊತ್ತು ತಾನೇ, ನಮ್ಮತ್ತೆ ಎಷ್ಟು ಕಾಟ ಕೊಡ್ತಾರೆ ಅಂಥೇಳಿ ಗೊತ್ತಲ್ವಾ ನಿಂಗೆ ಅಂತೇಳಿ ಹೇಳ್ತಾಳೆ ರೋಹಿಣಿ. ಅದಕ್ಕೆ ರೋಹಿಣಿ ತಾಯಿ ಹೇಳ್ತಾಳೆ, ಹೌದು ಕಣೆ, ಅವಳು ಎಷ್ಟು ಪಾಪದ ಹುಡುಗಿ, ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾಳೆ ಅಲ್ವಾ ಅಂತೇಳಿ ಹೇಳ್ತಾಳೆ. ಅಂದರೂ ಮೀನಾ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾಳೆ. ನಿಮ್ಮ ಅತ್ತೆ ಇಂಥ ಹೆಂಗಸು ಅಂತೇಳಿ ಅಂದ್ಕೊಂಡೇ ಇರಲಿಲ್ಲ ಅಂತೇಳಿ ರೋಹಿಣಿ ತಾಯಿ ಹೇಳ್ತಾರೆ. ಅದಕ್ಕೆ ಹೇಳ್ತಾಳೆ, ಗೊತ್ತಾಯ್ತು ತಾನೇ, ನಾನು ನಿಜ ಹೇಳಿದ್ರೆ ನಂಗೆ ಎಂಥ ಪರಿಸ್ಥಿತಿ ಬರ್ಬೋದು ಅಂಥೇಳಿ ನೀನೇ ಅರ್ಥ ಮಾಡ್ಕೊ ಅಂತೇಳಿ ಅಮ್ಮನಿಗೆ ಅರ್ಥ ಮಾಡಿಸ್ತಾಳೆ ಕಲ್ಯಾಣಿ. ರೋಹಿಣಿ ಕ್ರಿಶ್ಗೆ ಹೇಳ್ತಾಳೆ, ನಾನೇ ನಿನ್ನ ಅಮ್ಮ ಅಂಥೇಳಿ ನೀನು ಯಾರಿಗೂ ಹೇಳಬಾರ್ದು ಅಂಥೇಳಿ ಅರ್ಥ ಮಾಡಿಸ್ತಾಳೆ. ಅದಕ್ಕೆ ಕ್ರಿಶ್ ಹೇಳ್ತಾನೆ, ಸರಿ ಅಮ್ಮ, ನಾನು ಯಾರಿಗೂ ನೀನೇ ನನ್ನ ಅಮ್ಮ ಅಂತ ಹೇಳೋದಿಲ್ಲ, ಆದರೆ ನೀನು ನನಗೋಸ್ಕರ ಅಂಥೇಳಿ ಒಂದು ಕೆಲಸ ಮಾಡಬೇಕು ಅಂತೇಳಿ ಹೇಳ್ತಾನೆ. ಅದಕ್ಕೆ ರೋಹಿಣಿ ಏನು ಅಂತ ಕೇಳಿದಾಗ, ನಾನು ಕಣ್ಣಿನ ಬ್ಯಾಂಡೇಜನ್ನು ಬಿಡಿಸಿದಾಗ ನೀನೇ ನನ್ನನ್ನು ಫಸ್ಟು ನೋಡಬೇಕು ಅಂತೇಳಿ ಹೇಳ್ತಾನೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಸರಿ, ನಿನ್ನ ಮುಂದೆ ನಾನೇ ಮೊದಲನೇದಾಗಿ ಬಂದು ನಿಲ್ತೀನಿ ಅಂತೇಳಿ ಹೇಳ್ತಾಳೆ. ರೋಹಿಣಿ ಹೇಳ್ತಾಳೆ, ಅಮ್ಮ ನೀನು ಆದಷ್ಟು ಬೇಗ ಮನೆಯಿಂದ ಹೊರಟ್ಬಿಡು, ನಿಂಗೋಸ್ಕರ ಹೋಟೆಲಲ್ಲಿ ರೂಮ್ ಬುಕ್ ಮಾಡಿದ್ದೀನಿ ಅಂತೇಳಿ ಹೇಳ್ತಾಳೆ. ಅದು ಅಲ್ಲದೆ ನಾವು ನಾಳೆ ಹಾಸ್ಪಿಟಲ್ಗೆ ಹೋಗಿ ಬ್ಯಾಂಡೇಜನ್ನು ಬಿಡಿಸೋಣ ಅಂತೇಳಿ ಹೇಳ್ತಾಳೆ. ಅದಕ್ಕೆ ರೋಹಿಣಿ ತಾಯಿ ಹೇಳ್ತಾರೆ, ಸೂರ್ಯ ಮತ್ತು ಮೀನಾಗೆ ಹೋಗದೆ ಹೇಗೆ ಹೋಗಲಿ ಅಂತೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಅವರಿಬ್ಬರಿಗೆ ಹೇಳಿದ್ರೆ ಅವ್ರು ನಿನ್ನನ್ನು ಹೋಗಲಿಕ್ಕೆ ಬಿಡ್ತಾರಾ, ಈಗಲೇ ಹೊರಟ್ಬಿಡು ಅಂತ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗೀತು. ನಾನು ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.